ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಸ್ ಕಿಚನ್. ಇವತ್ತು ನಾವು ಹೇಗೆ ಫಿಶ್ ಫ್ರೈ ಮಸಾಲಾನ ಮನೆಯಲ್ಲಿ ಮಾಡ್ಕೋಬೋದು, ಹಾಗೆ ಯಾವ ರೀತಿಯಾಗಿ ಫಿಶ್ ಫ್ರೈನ ಮಾಡೋದು ಅಂತ ಸುಲಭವಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೆಣಸನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು 12 ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಬಿಸಿ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಇದು ಸ್ವಲ್ಪ ಮೃದು ಆಗ್ತದೆ, ಆಮೇಲೆ ಗ್ರೈಂಡ್ ಮಾಡಲಿಕ್ಕೂ ಈಸಿ ಆಗ್ತದೆ. ಅದಕ್ಕೋಸ್ಕರ ಈಗ ನೋಡಿ, ಇಲ್ಲಿ ಅರ್ಧ ಗಂಟೆ ಆಗಿದೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಅರಶಿಣ, ಕೊತ್ತಂಬರಿ, ಜೀರಿಗೆ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಬೇವುರೆ, ಇದರ ಜೊತೆಗೆ ನೆನೆಸಿಟ್ಟಂತಹ ಮೆಣಸನ್ನು ಇಷ್ಟನ್ನು ಈಗ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇವಾಗ ಪೇಸ್ಟ್ ಥರ ಆಗಬೇಕಿದು. ನೋಡಿಲ್ಲಿ ಈ ರೀತಿಯಾಗಿ ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಅದೇ ರೀತಿ ಪೇಸ್ಟ್ ಥರನೂ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕ್ಲೀನ್ ಮಾಡಿಟ್ಟಿರುವಂತಹ ಮೀನಿಗೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಎರಡು ಬದಿಯೂ ಸವರಬೇಕು. ಹಾಗೆ ಇದನ್ನು 10 ನಿಮಿಷ ಹಾಗೆ ಬಿಡಬೇಕು. ಈಗ ಇದು 10 ನಿಮಿಷ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲವನ್ನು ಇಲ್ಲಿ ಈ ಫಿಶ್ಶಿಗೆ ಹಾಕಿ ಸ್ವಲ್ಪ ಹಾಕಿ ಎರಡು ಕಡೆಯೂ ಸವರಬೇಕು. ಇನ್ನು ಉಳಿದ ಮಸಾಲವನ್ನು ಆಮೇಲೆ ಫ್ರೈ ಮಾಡುವಾಗ ಉಪಯೋಗಿಸಬೇಕು. ಈಗ ಎರಡು ಬದಿಯೂ ಕೂಡ ಸ್ವಲ್ಪ ಮಸಾಲೆಯನ್ನು ಹಾಕಿ ಒಂದು ಅರ್ಧ ಗಂಟೆ ಕಾಲ ಹಾಗೆ ಬಿಡಬೇಕು. ಈಗ ನಾನಿಲ್ಲಿ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಟ್ಟಂತಹ ಮೀನನ್ನು ಈಗ ಫ್ರೈ ಮಾಡಲು ಹಾಕ್ತೇನೆ. ಎರಡು ಸೈಡ್ ಕೂಡ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಉಳಿದಿರುವಂತಹ ಮಸಾಲೆಗೆ ಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಆದ ಮೀನನ್ನು ಬೇರೆ ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಟಿದ್ದೇನೆ. ಈಗ ತವಾಗೆ ಎಣ್ಣೆಯನ್ನು ಹಾಕಿ ಆ ಮಸಾಲೆಯನ್ನು ಈ ತವಾಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು.
ನೋಡಿ ಯಾವ ರೀತಿಯಾಗಿ ಇದರ ಕಲರ್ ಚೇಂಜ್ ಆಗಿದೆ ಅಂತ. ಈಗ ಈ ಮಸಾಲೆಯನ್ನು ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಫ್ರೈ ಆದಂತಹ ಮೀನನ್ನು ಇದಕ್ಕೆ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಕೆಲವರು ಇದಕ್ಕೆ ಮೈದಾ ಹಿಟ್ಟು ಅಥವಾ ಕಡಲೆ ಹಿಟ್ಟು ಎಲ್ಲ ಹಾಕ್ತಾರೆ, ಇದು ಮಸಾಲೆ ಚೆನ್ನಾಗಿ ಅಂಟಿ ಕೂತ್ಕೊಳ್ಳಿಕ್ಕೆ. ನಾನಿಲ್ಲಿ ಯಾವುದೇ ಹಿಟ್ಟನ್ನು ಉಪಯೋಗಿಸಿಲ್ಲ. ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇದು ಬೆಂದಿದೆ. ಈಗ ಫಿಶ್ ಮಸಾಲ ಫ್ರೈ ರೆಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ.